ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಬುಧವಾರ ರಾತ್ರಿ ಮಲಗುವ ಸಮಯದಲ್ಲಿ ನಿಮ್ಮ ತಲೆದಿಂಬಿನ ಕೆಳಗೆ ಈ ಚಮತ್ಕಾರಿ ವಸ್ತುವನ್ನು ಇಟ್ಟು ಮಲಗಿದರೆ ಬೆಳಗಾಗುವಷ್ಟರಲ್ಲಿ ಶುಭ ಸುದ್ದಿಯನ್ನು ಕೇಳಬಹುದು. ತುಂಬ ಮನಸ್ಸಿಗೆ ಸಮಾಧಾನ ಆಗುವಂತೆ ನಮ್ಮ ಜೀವನ ಬದಲಾವಣೆಯನ್ನು ನಾವು ಕಾಣಬಹುದು. ನಮ್ಮ ಇಷ್ಟಾರ್ಥಗಳು ನೆರವೇರುವಂಥ ಶಕ್ತಿದಾಯಕವಾದ ವಸ್ತು ಅಂತಲೇ ಹೇಳಬಹುದು. ಏಕೆಂದರೆ ನಾವು ರಾತ್ರಿ ಮಲಗುವಾಗ ಎಷ್ಟೋ ಯೋಚನೆ ಮಾಡ್ಕೊಳ್ತಾ ನಿದ್ದೆಗೆಟ್ಟು ಆರೋಗ್ಯಗಳನ್ನು ಕೂಡ ಕೆಡಿಸ್ಕೊಂಡು ಮಲ್ಕೊಳ್ತೀವಿ. ಆದರೆ ಎಷ್ಟೋ ಜನಕ್ಕೆ ನಿದ್ದೆ ಕೂಡ ಬರೋದಿಲ್ಲ. ನಿದ್ದೆ ಮಾಡುವಾಗ ಕೆಟ್ಟ ಕೆಟ್ಟ ಕನಸುಗಳು ಬರುತ್ತೆ, ಅದರಿಂದ ಭಯ ಉಟ್ಕೊಳ್ಳುತ್ತೆ, ಆ ದಿನ ಪೂರ್ತಿ ಹಾಳಾಗುತ್ತೆ. ಇದು ನಿಜ ಆಗಿಬಿಡುತ್ತೇನೋ, ಈ ಕೆಟ್ಟ ಕನಸುಗಳಿಂದ ಯಾಕೆ ಈ ರೀತಿ ಬಂತು ಅಂತಂದ್ಬಿಟ್ಟು ತುಂಬ ಜನ ಮನಸ್ಸನ್ನು ಕೆಡಿಸ್ಕೊಳ್ತಾರೆ. ಈ ಥರ ಇರಬೇಕಾದ್ರೆ ಅದು ನಿಜ ಆಗುತ್ತೋ ಏನು ಎತ್ತ ಅಂತಂದ್ಬಿಟ್ಟು ಕೆಲವೊಬ್ಬರಿಗೆ ಕನಸಲ್ಲಿ ಆ ರೀತಿ ಕೆಟ್ಟ ಕನಸುಗಳು ಬಂದಾಗ ಅದು ನಿಜ ಕೂಡ ಎಷ್ಟೋ ಜನಕ್ಕೆ ಆಗ್ತಾ ಇರುತ್ತೆ. ಅದಕ್ಕೆ ಇದು ಒಂದು ರೀತಿಯಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಶಕ್ತಿದಾಯಕವಾಗಿರುವಂಥ ಪರಿಹಾರ ಅಂತಲೇ ಹೇಳ್ಬಹುದು. ರಾತ್ರಿ ನಾವು ಮಲಗುವಾಗ ನಮಗೆ ಸಬ್ಕಾನ್ಷಿಯಸ್ ಮೈಂಡ್ ಅಲರ್ಟಾಗಿ ಇರುತ್ತೆ, ಎಚ್ಚರವಾಗಿರುತ್ತೆ. ನಾವು ದಿನಪೂರ್ತಿ ಏನು ಯೋಚನೆ ಮಾಡಿರ್ತೀವಿ ಅದನ್ನು ಮತ್ತೆ ನಮಗೆ ರೀಕಾಲ್ ಮಾಡಿಸುತ್ತೆ. ಅದಕ್ಕೋಸ್ಕರ ಒಳ್ಳೆಯ ವಿಚಾರಗಳನ್ನು ನಾವು ಆಲಿಸಿದಾಗ, ಅದನ್ನು ನಾವು ಸ್ಟೋರೇಜ್ ಮಾಡಿಕೊಂಡಾಗ ಅದು ಬಿಡುಗಡೆ ಆಗುತ್ತೆ. ಸ್ನೇಹಿತರೆ, ನಮಗೆ ಈ ರೀತಿ ಸಾಲದ ಸಮಸ್ಯೆ ಇದೆ, ಸಾಲವನ್ನು ತೀರಿಸಬೇಕು, ಅದಕ್ಕೆ ನಮಗೆ ಒಳ್ಳೆ ದಾರಿಯನ್ನು ತೋರಿಸು, ಈ ಥರ ನಾವು ಒಳ್ಳೆ ವಿಚಾರಗಳನ್ನು ನೆನಪು ಮಾಡ್ಕೊಳ್ತಾ ಒಂದು ಯೋಚನೆ ಮಾಡಿದಾಗ ಸಬ್ಕಾನ್ಷಿಯಸ್ ಮೈಂಡು ಕೂಡ ನಮಗೆ ಒಳ್ಳೆಯದನ್ನು ಪಾಸ್ ಮಾಡುತ್ತೆ. ಅದಕ್ಕೆ ರಾತ್ರಿ ಮಲಗುವಾಗ ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬಹುದು, ನೀವು ಎಷ್ಟೊತ್ತಿಗಾದರೂ ಮಾಡ್ಕೊಳ್ಬಹುದು. ಯಾಕಂದರೆ ರಾತ್ರಿ ನಿದ್ದೆ ಮಾಡೋದು ಕೂಡ ತುಂಬ ಜನಕ್ಕೆ ಟೈಮಿಂಗ್ಸ್ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಸಾಲವನ್ನು ತೀರಿಸೋದಕ್ಕೆ, ಒಳ್ಳೆಯ ವಿಚಾರಗಳು ನಮಗೆ ಬರೋದಕ್ಕೆ ಹಾಗೂ ಕರಿಯರ್ ಲೈಫನ್ನು ನಾವು ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಿ ನಾವು ಚೆನ್ನಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ. ಸ್ನೇಹಿತರೆ, ಏನೂ ಇಲ್ಲ, ತುಂಬ ಅಂದರೆ ತುಂಬ ಸಿಂಪಲ್ಲಾಗಿರುತ್ತೆ. ಒಂದು ಕಾಗದವನ್ನು ತಗೊಳ್ಳಿ. ಹೌದು, ನಾವು ಪ್ರತಿನಿತ್ಯ ನಾವು ಮಲಗುವಾಗ ಎಷ್ಟೋ ಜನಕ್ಕೆ ಎಷ್ಟು ಟೈಮ್ ಆದರೂ ನಿದ್ದೆನೇ ಬರೋದಿಲ್ಲ, ತುಂಬ ಒದ್ದಾಡ್ತಾ ಇರ್ತಾರೆ, ಬಾಡಿ ಟಯರ್ಡ್ ಆಗಿರುತ್ತೆ, ನಿದ್ದೆನೂ ಬರಬೇಕು ಅಂತ ಬಯಸ್ತಾ ಇರ್ತಾರೆ. ಆದರೆ ಈ ಒಂದು ಕೆಟ್ಟ ವಿಚಾರಗಳು ಅಥವಾ ಕಷ್ಟ, ಸಾಲ, ಈ ರೀತಿಯ ಬೇಡದೇ ಇರುವಂಥ ಸಮಸ್ಯೆಗಳು ಬೆಟ್ಟದಷ್ಟು ಕಾಡ್ತಾ ಇದೆ. ನಮಗೆ ಇದರಿಂದ ಯಾವ ರೀತಿ ನಾವು ಹೊರಗಡೆ ಬರೋದು ಅನ್ನೋದು ಎಷ್ಟೋ ಜನಕ್ಕೆ ದಾರಿ ತೋರಿಸ್ತಾ ಇರೋದಿಲ್ಲ. ಅಂತಹವರು ಸುಲಭವಾಗಿ ಒಂದು ಕಾಗದವನ್ನು ತಗೊಂಡಿದ್ದೆ ನೋಡಿ. ಇದರಲ್ಲಿ ನಾನು ಸುಮ್ಮನೆ ಎಕ್ಸಾಂಪಲ್ ಸಾಲವೆಲ್ಲ ತೀರಬೇಕು ಅಂತ ಬರೆದಿದ್ದೀನಿ. ನೀವು ಇನ್ನೂ ಏನೋ ಒಂದು ನಿಮಗೆ ಇನ್ಕಂಪ್ಲೀಟ್ ಆಗಿರುತ್ತೆ ನೋಡಿ, ಅದನ್ನು ನೀವು ಆ ಕೋರಿಕೆಯನ್ನು ಅಥವಾ ಸಮಸ್ಯೆಯನ್ನು ಬರ್ಕೊಳ್ಬೇಕು. ಒಂದು ಮಾತ್ರ ಬರ್ಕೊಳ್ಬೇಕು ಸ್ನೇಹಿತರೆ. ಈ ರೀತಿ ನಾವು ಬರೆದಾಗ ನಮ್ಮ ಮನಸ್ಸಲ್ಲಿ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಇದ್ದರೆ ಅದು ಮತ್ತೆ ಕಾಡ್ತಾ ಇರುತ್ತೆ. ನೆನಪಲ್ಲಿಟ್ಕೊಳ್ಳಿ, ಅದನ್ನು ಒಂದು ಪಕ್ಕಕ್ಕೆ ಇಟ್ಬಿಡಿ. ಯಾಕಂದರೆ ಕಷ್ಟಗಳು ಅನ್ನೋದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಇರುತ್ತೆ. ಈ ಪರಿಹಾರ ನಾವು ಮಾಡಿದಾಗ ತಪ್ಪದೇ ನಮಗೆ ಇದರಿಂದ ರಿಸಲ್ಟ್ ಬರುತ್ತೆ ಅನ್ನುವಂಥ ನಂಬಿಕೆ ಇಟ್ಕೊಂಡು ಮಾಡಿ. ರಿಸಲ್ಟ್ ಪಕ್ಕಾ ನಿಮಗೆ ವರ್ಕ್ ಆಗುತ್ತೆ. ಈ ಥರ ಬರ್ಕೊಂಡಿದ್ದೆ ನಿಮ್ಮ ಇಷ್ಟ ಏನಾದರೂ ಬರ್ಕೊಳ್ಬಹುದು. ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಜೀರಿಗೆ ಬಂದು ಧನವನ್ನು ಆಕರ್ಷಿಸುವಂಥ ಶಕ್ತಿ ಇದೆ. ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ, ಲಕ್ಷ್ಮೀ ದೇವಿಗೆ ಇದು ತುಂಬ ಪ್ರೀತಿಕರವಾಗಿರುವಂಥದ್ದು. ಇದನ್ನು ಮಾಡ್ಕೊಳ್ಳಿ. ಇನ್ನು ಅಡಿಕೆ ಬಂದು ಗಣಪತಿಗೆ ಪ್ರಿಯಕರವಾಗಿರುವಂಥದ್ದು. ಯಾಕಂದರೆ ಗಣಪತಿ ಸ್ವಾಮಿಯನ್ನು ನಾವು ನೆನೆಸ್ಕೊಳ್ತಾ ನಮ್ಮ ಕೆಲಸಗಳಲ್ಲಿ ವಿಘ್ನ ಬರದೆ ಎಲ್ಲವೂ ಕೂಡ ನಿರ್ವಿಘ್ನವಾಗಿ ಸರಾಗವಾಗಿ ನಡಿಬೇಕು ಅನ್ನೋದಕ್ಕೆ ಮಾಡುವಂಥದ್ದು. ಅಡಿಕೆ ಅನ್ನುವಂಥದ್ದು ಒಂದು ಪರಿಪೂರ್ಣವಾಗಿರುವಂಥದ್ದು. ನಮ್ಮ ಕೋರಿಕೆ ಅಥವಾ ನಮ್ಮ ಕೆಲಸ ಯಾವುದೇ ಆಗಿರಬಹುದು, ಸರಾಗವಾಗಿ ಪರಿಪೂರ್ಣವಾಗಿ ನಡಿಬೇಕು ಅನ್ನೋದಕ್ಕೆ ಇದು ಸಹಾಯ ಮಾಡುತ್ತೆ. ಬಟ್ಲಡಿಕೆಯನ್ನು ತಗೊಳ್ಳಿ. ಹಾಗೆ ನಮಗೆ
ಈ ಜಾಜಿಕಾಯಿ ಅಂತ ಹೇಳ್ತೀವಿ, ಜಾಕಾಯಿ ಅಂತ ಕೂಡ ಕರಿತೀವಿ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸ್ಪೈಸಸ್ಸಲ್ಲಿ ಇದನ್ನು ಇಟ್ಕೊಂಡೇ ಇರ್ತಾರೆ. ಹಾಗೂ ಯಥೇಚ್ಛವಾಗಿ ಮಕ್ಕಳಿಗೋಸ್ಕರ ಇದನ್ನು ಹಾಗೂ ಹಿರಿಯರಿಗೂ ಕೂಡ ಬಳಸ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಇದನ್ನು ಮುಖ್ಯವಾಗಿ ನಾವು ನಮ್ಮ ಸಮಸ್ಯೆಗಳು ಇರುತ್ತೆ ಅಲ್ವಾ, ಸಾಂಸಾರಿಕ ಜೀವನದಲ್ಲಿ ಎಷ್ಟೋ ಏರಿಳಿತ ಕಷ್ಟಗಳಿರುತ್ತೆ. ಅವುಗಳನ್ನು ಹೋಗಲಾಡಿಸೋದಕ್ಕೆ ದೀಪಾರಾಧನೆಗೆ ಪರಿಹಾರಕ್ಕೆ ತಗೊಳ್ತೀವಿ. ಮನೆಯಲ್ಲಿ ಸಮಸ್ಯೆಗಳಿಗೆ ಇದನ್ನು ತಗೊಳ್ತೀವಿ. ಪ್ರತಿಯೊಂದರಲ್ಲೂ ಕೂಡ ಇದನ್ನು ಬಳಸೋದ್ರಿಂದ ಒಂದು ಕಾಯನ್ನು ತಗೊಳ್ಳಿ, 3 ಅಡಿಕೆಯನ್ನು ತಗೊಳ್ಳಿ, ಸ್ವಲ್ಪ ಒಂದು ಚಿಕ್ಕ ಸ್ಪೂನಷ್ಟು ನೀವು ಇದಕ್ಕೆ ಜೀರಿಗೆಯನ್ನು 1 ಸ್ಪೂನಷ್ಟು ಹಾಕ್ಕೊಳ್ಬೇಕು. ನೋಡಿ, ಈ ವಸ್ತುಗಳನ್ನೆಲ್ಲವೂ ಕೂಡ ನೀವು ಒಂದು ಸಾರಿ ಗಮನಿಸಿ ನೋಡಿ. ನಮಗಿರುವಂಥ ಎಷ್ಟೋ ದೊಡ್ಡ ದೊಡ್ಡ ತಾಪತ್ರೆಗಳನ್ನು ಕೂಡ ಈ ಸಣ್ಣ ಪರಿಹಾರದಲ್ಲಿ ಬಗೆಹರಿಸ್ಕೊಳ್ಬಹುದು. ಇಷ್ಟನ್ನು ಒಂದು ಪೊಟ್ಣದ ರೀತಿಯಲ್ಲಿ ಕಟ್ಟಿ ಬಿಚ್ಚೋಗುತ್ತೆ ಅನ್ನೋದಿದ್ರೆ ಥ್ರೆಡ್ ಸಹಾಯದಿಂದ ನೀವು ಇದನ್ನು ಭದ್ರಪಡಿಸಬಹುದು. ಈ ಥರ ಪಡಿಸ್ಬಿಟ್ಟಿದೆ ನೀವು ಕೈಯಲ್ಲಿಟ್ಕೊಂಡು ಗಟ್ಟಿಯಾದಂಥ ಸಂಕಲ್ಪ ಮಾಡ್ಕೊಳ್ಳಿ. ಯೂನಿವರ್ಸ್ ಕೂಡ ನಮಗೆ ಸಹಾಯ ಮಾಡುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನು ನಾವು ರಾತ್ರಿ ಮಲಗುವಾಗ ತಲೆದಿಂಬಿನ ಕೆಳಗೆ ಇಟ್ಟು ನಮಗೆ ಎಲ್ಲವೂ ಒಳ್ಳೆಯದಾಗಬೇಕು, ನಮ್ಮ ಇಷ್ಟಾರ್ಥಗಳು ನೆರವೇರಬೇಕು, ನಮಗೆ ಅದೃಷ್ಟದ ರೂಪದಲ್ಲಿ ನಾವು ತುಂಬ ಕಷ್ಟಪಟ್ಟಿದ್ದೀವಿ, ಭಗವಂತನಿಗೆ ಗೊತ್ತು, ಅದು ಅದೃಷ್ಟದ ರೂಪದಲ್ಲಾದರೂ ನಮಗೆ ಸಿಗಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ನಿಮ್ಮ ಇಷ್ಟ ದೇವರನ್ನು, ಯೂನಿವರ್ಸನ್ನು ತಪ್ಪದೆ ಇದನ್ನು ತಲೆದಿಂಬಿನ ಕೆಳಗೆ ಇಟ್ಟು ಮಲ್ಕೊಳ್ಬೇಕು. ಒಂದು ತಪ್ಪನ್ನು ಸಾಕಷ್ಟು ಜನ ಮಾಡ್ತಾರೆ. ಅಂದರೆ ಪರಿಹಾರ ಮಾಡಿದ್ದೀವಿ, ಇಷ್ಟು ಮುಗೀತು ಅಂತಂದ್ಬಿಟ್ಟು ನಿದ್ದೆ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತೆ ಮೊಬೈಲನ್ನು ನೋಡ್ಕೊಳ್ತಾ ಮಾತಾಡ್ಕೊಳ್ತಾ ಈ ಥರ ಇರ್ತಾರೆ. ಈ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ. ಒಂದು ಸಾರಿ ನಾವು ರಾತ್ರಿ ಈ ಪರಿಹಾರವನ್ನು ಮಾಡಿ ತಲೆದಿಂಬಿನ ಕೆಳಗೆ ಇಟ್ಕೊಂಡ ಮೇಲೆ ಸೀದಾ ಆದಷ್ಟು ಮಲ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಆಗ ನಾವು ಮಾಡಿದಂಥ ಪ್ರಾರ್ಥನೆ ಇರುತ್ತಲ್ವ, ಅದು ಭಗವಂತನಿಗೆ ತಲುಪುತ್ತೆ ಸ್ನೇಹಿತರೆ. ಈ ಥರ ಮಾಡ್ಕೊಳ್ಳಿ. ಮಾರನೇ ದಿನ ಇದನ್ನು ತಗೊಂಡೋಗಿ ಯಾರು ತುಳಿಬಾರ್ದು, ಆ ಥರ ಇರುವಂಥ ಜಾಗಗಳಲ್ಲಿ ಹಾಕ್ಬಿಟ್ಟು ಬರಬೇಕು. ಸುಮ್ಮನೆ ನಾವು ಎಲ್ಲಂದರೆ ಅಲ್ಲಿ ಪರಿಹಾರ ಮಾಡಿದ್ದೀವಿ ಅಂತ ಹಾಕೋದಕ್ಕೋದ್ರೆ ಅದು ಮತ್ತೆ ರಿಟರ್ನ್ ನಮ್ಮನ್ನೇ ಹುಡ್ಕೊಂಡು ಬರುತ್ತೆ. ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವು, ನಮ್ಮ ಮನಸ್ಸಲ್ಲಿ ಇರುವಂಥ ನೆಗೆಟಿವು ಎಲ್ಲವನ್ನು ಕೂಡ ಅದೊಂದು ರೀತಿಯಲ್ಲಿ ಕ್ಲೀನ್ ಮಾಡಿರುತ್ತೆ. ಆ ಪರಿಹಾರ ಅದಕ್ಕೋಸ್ಕರ ಅಷ್ಟು ಶಕ್ತಿದಾಯಕವಾಗಿರುತ್ತೆ. ಇದನ್ನು ನಾವು ತಗೊಂಡೋಗಿ ಹಾಕಿದಾಗಲೂ ಕೂಡ ಅಷ್ಟೇ ಹುಷಾರಾಗಿ ನಾವು ಹಾಕಿಬಿಟ್ಟು ನಾವು ವಾಪಸ್ ಬರಬೇಕು. ಇಷ್ಟು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ.